ರಾಜಭವನದ ಅಂಗಳಕ್ಕೆ ಶಾಸಕರ ಅಮಾನತು ವಿಚಾರ ಹೋಗ್ತಾ ಇದೆ. ಈಗ ರಾಜಭವನಕ್ಕೆ ಬಿಜೆಪಿಯ ಶಾಸಕರು ಭೇಟಿ ನೀಡೋರಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸದನ ಮುಂದೂಡಲ್ಪಟ್ಟ ಕೂಡಲೇ ರಾಜಭವನಕ್ಕೆ ಭೇಟಿ ಕೊಡೋದಕ್ಕೆ ನಿರ್ಧರಿಸಿದ್ದಾರೆ. ಈ ಮುಖೇನ ರಾಜ್ಯಪಾಲರ ಅಂಗಳ ತಲುಪ್ತಾ ಇದೆ ಈ ವಿಚಾರ. ಆಮೇಲೆ ಇವತ್ತು ವಿಧಾನಮಂಡಲ ಅಧಿವೇಶನದ ಕೊನೆ ದಿನ ಇವತ್ತು. ಹಾಗಾಗಿ ಇವತ್ತು ಅದೇನು ಕೊನೆಯದಾಗಿ ಪ್ರೊಸೀಜರ್ ಪ್ರಕಾರ ನಿರ್ದಿಷ್ಟ ಅವಧಿಗೆ ಮುಂದೂಡಲಾಗುತ್ತೆ. ಸೊ ಕಲಾಪ ಮುಂದೂಡಿದಂತ ನಂತರದಲ್ಲಿ ಸೀದಾ ರಾಜ್ಯಪಾಲರ ಬಳಿ ಹೋಗೋದಕ್ಕೆ ನಿರ್ಧರಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಲ್ಲಿ ಈ ವಿಚಾರವನ್ನ ರಾಜ್ಯಪಾಲರ ಗಮನಕ್ಕೆ ತಂದು ನಮ್ಮನ್ನ ಕಾನೂನು ಬಾಹಿರವಾಗಿ ಹೀಗೆ ಅಮಾನತು ಮಾಡಿದ್ದಾರೆ ಅನ್ನುವಂಥ ಸಂಗತಿಯನ್ನ ರಾಜ್ಯಪಾಲರ ಮುಂದೆ ದೂರನ್ನ ಇಡೋರಿದ್ದಾರೆ. ಪರಿಶೀಲಿಸಬೇಕು ಈ ವಿಚಾರವಾಗಿ ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯ ಮಾಡೋರು ಕೂಡ ಇದ್ದಾರೆ. ಆಮೇಲೆ ಈ ವಿಚಾರವನ್ನ ದೇಶವ್ಯಾಪಿ ಸೆಳೆಯುವಂಥ ನಿಟ್ಟಿನಲ್ಲೂ ಕೂಡ ಬಿಜೆಪಿಗೆ ಇರುವಂಥ ಎಲ್ಲ ಅವಕಾಶವನ್ನ ಬಳಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವ ವಿಚಾರ ಅಂತ ಅಂದ್ರೆ ಈ ಹನಿ ಟ್ರ್ಯಾಪ್ ವಿಚಾರ. ಯಾಕಂದ್ರೆ ಬಿಜೆಪಿಯ ನಾಯಕರುಗಳು ಹೊರಬಂದಂಥ ಸಂದರ್ಭದಲ್ಲಿ ಮೇಲಿನ ಮೇಲೆ ಹೇಳಿರುವಂಥದ್ದೇ ಆ ಸಂಗತಿಯನ್ನ. ಇಲ್ಲಿ ಮುಖ್ಯಮಂತ್ರಿಗಳು ಅವರ ಸಚಿವರ ಬೆಂಬಲಕ್ಕೆ ನಿಲ್ಲಬೇಕಾಗಿತ್ತು. ಸಭಾಧ್ಯಕ್ಷರು ನಾವು ಮಂಡಿಸಿದಂಥ ಸಂಗತಿ ಏನಿತ್ತು ಅಥವಾ ನಾವು ಪ್ರಸ್ತಾಪ ಮಾಡಿದಂಥ ವಿಚಾರ ಏನಿತ್ತು, ಸದಸ್ಯರ ಗೌರವ ಕಾಪಾಡಬೇಕು, ಮಾನ ಕಾಪಾಡಬೇಕು ಅಂತ ಅದ್ರ ಬಗ್ಗೆ ಅವ್ರು ಗಮನ ಕೊಡಬೇಕಾಗಿತ್ತು. ಆದರೆ ಯಾರಲ್ಲಿ ನಾವು ನ್ಯಾಯ ಕೇಳ್ತಾ ಇದ್ದೀವೋ, ಅಂದರೆ ಅವರದೇ ಸಚಿವರುಗಳಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ನ್ಯಾಯ ಕೊಡಿಸಿ ಅಂತ ನಾವು ನ್ಯಾಯ ಕೇಳ್ತಾ ಇದ್ದೀವಿ, ಆದರೆ ನಮ್ಮನ್ನೇ ಹೊರಗೆ ಹಾಕಿದ್ದಾರೆ. ಸೊ ಇದು ಕಾನೂನು ಬಾಹಿರ ಅನ್ನೋದನ್ನ ಬಿಜೆಪಿಯ ಸದಸ್ಯರುಗಳು ಹೇಳ್ತಾ ಇದ್ದಾರೆ. ಆದರೆ ಅವ್ರು ತೋರಿದಂಥ ವರ್ತನೆ